ಎಲ್ಲರಿಗೂ ಒಳ್ಳೆಯದಾಗಲಿ. 33 ದಿನಗಳು ಅನ್ನ ನೀರಿಲ್ಲ, ಆಹಾರ ಇಲ್ಲ, ಬೆಳಕು ಇಲ್ಲ, ಹೊರ ಜಗತ್ತಿಗೆ ಯಾವುದೇ ಸಂಪರ್ಕವಿಲ್ಲ. ಸಿಮೆಂಟ್ ಕಲ್ಲಿನಿಂದ ಮುಚ್ಚಿದ ಗರ್ಭಗುಡಿ. ಹೀಗಿರುವಾಗ ಇಂಥ ಸ್ಥಿತಿಯಲ್ಲಿ ಯಾರಾದರೂ ಬದುಕಲು ಸಾಧ್ಯವೇ? ಎಸ್, ಲೋಕ ಕಲ್ಯಾಣಕ್ಕಾಗಿ ಗದಗ ಜಿಲ್ಲೆಯ ಅಂತೂರ್ಬೆಂತೂರು ಗ್ರಾಮದಲ್ಲಿ ಪೂಜ್ಯ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು 33 ದಿನಗಳ ಸಮಾಧಿ ಸಿದ್ಧಿ ಯೋಗವನ್ನ ಪೂರ್ಣಗೊಳಿಸಿ ಜೀವಂತವಾಗಿ ಹೊರಗಡೆ ಬಂದಿದ್ದಾರೆ. ಈ ಸಮಾಧಿ ಸಿದ್ಧಿ ಯೋಗ ಪೂರ್ಣಗೊಂಡ ತಕ್ಷಣ ಶ್ರೀಗಳು ಇದ್ದ ಸ್ಥಳದ ಸಿಮೆಂಟ್ ಗೋಡೆಯನ್ನ ಒಡೆದು ಅವರನ್ನ ಹೊರಗೆ ಕರೆತರಲಾಯಿತು. ಸಾವಿರಾರು ಭಕ್ತರು ತಮ್ಮ ಉಸಿರನ್ನ ಬಿಗಿ ಹಿಡಿದು ಆ ಕ್ಷಣಕ್ಕಾಗಿ ಕಾಯುತ್ತಿದ್ದರು. ಅತ್ಯಂತ ಆಶ್ಚರ್ಯಕರ ಕ್ಷಣ ಅದು. ಶ್ರೀಗಳು ಕಣ್ಣು ತೆರೆದ ತಕ್ಷಣವೇ ಮಳೆಯ ಹನಿಗಳು ಸುರಿಯಲು ಆರಂಭವಾದವು. ಭಕ್ತರ ಕಣ್ಣುಗಳಲ್ಲಿ ಸಂತಸದ ಕಣ್ಣೀರು ಜಿನುಗುತ್ತಿತ್ತು. ತುಟಿಯಲ್ಲಿ ಹರ ಹರ ಮಹದೇವ್ ಎಂಬ ಘೋಷಣೆ. ಇಡೀ ವಾತಾವರಣವೇ ಭಕ್ತಿಮಯವಾಗಿತ್ತು. ಇದು ಕೇವಲ ಒಂದು ಕಾಕತಾಳೀಯ ಘಟನೆ ಅಥವಾ ದೈವದ ಕೃಪೆಯ ಸಂಕೇತವೇ? ಇದು ಪವಾಡವೋ ಅಥವಾ ಶ್ರೀಗಳ ಯೋಗ ಸಾಧನೆಯ ದೈವ ಸಿದ್ಧಿಯೋ? ಉತ್ತರ ಯಾರಿರಲಿಲ್ಲ. ಆದರೆ ಆ ಕ್ಷಣವನ್ನ ಕಂಡ ಸಾವಿರಾರು ಭಕ್ತರ ಮನಸ್ಸಿನಲ್ಲಿ ಅದು ಜೀವಮಾನವಿಡೀ ಉಳಿಯುವ ಅನುಭವವಾಗಿ ಉಳಿದಿದೆ. ಹರ ಹರ ಮಹದೇವ್. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದು.